ಇನ್ನು ಶೃಂಗೇರಿ ಫಲಿತಾಂಶದ ಮೇಲೆ ಕಾಂಗ್ರೆಸ್ ಅನುಮಾನಗಳನ್ನು ಏನು ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ನಡೆ ವಿರುದ್ಧ ಬಿಜೆಪಿ ಹರಿಹಾಯ್ತಾ ಇದೆ. ಗವರ್ನರ್ ಮಧ್ಯ ಪ್ರವೇಶಕ್ಕೆ ಬಿಜೆಪಿ ಮುಂದಾಗಿದೆ. ಗವರ್ನರ್ ಇದರ ಮಧ್ಯ ಪ್ರವೇಶ ಮಾಡಬೇಕು ಅಂತ ಬಿಜೆಪಿ ಮುಂದಾಗ್ತಾ ಇದೆ. ಶಾಸಕ ಜೀವರಾಜ್ ಹಾಗೂ ಆರ್ ಅಶೋಕ್ ನೇತೃತ್ವದಲ್ಲಿ ಭೇಟಿಗೆ ನಿರ್ಧಾರವನ್ನು ಮಾಡಲಾಗಿದೆ. ಶಾಸಕ ಜೀವರಾಜ್ ಹಾಗೂ ಆರ್ ಅಶೋಕ್ ನೇತೃತ್ವದಲ್ಲಿ ಭೇಟಿ. ಕಾನೂನು ಸಮರ ಸಾರಿರುವಂತಹ ಸರ್ಕಾರದ ನಡೆ ವಿರುದ್ಧ ದೂರನ್ನು ಕೊಡೋದಕ್ಕೆ ಗವರ್ನರ್ಗೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಮತ್ತು ಮರು ಮತ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ರಾಜಕೀಯ ಜಟಾಪಟಿ ನಡೀತಾ ಇದೆ. ಯಾಕಂದ್ರೆ ಅತಿ ಚಿಕ್ಕದಾದಂತಹ ಮಾರ್ಜಿನ್ ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಮೊದಲಿಂದಲೂ ಕೂಡ. ಈಗ ಅವರು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂಥದ್ದು, ಮತ್ತೊಂದು ಕಡೆ ಗವರ್ನರ್ಗೆ ಬಿಜೆಪಿ ದೂರು ಕೊಡಕ್ಕೆ ಮುಂದಾಗ್ತಾ ಇದೆ. ಏನಾಗಬಹುದು ಟೆಕ್ನಿಕಲಿ ನೋಡ್ತಾ ಇದ್ದಾರೆ ಇದನ್ನ? ಅರುಣ್, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ಕಾರ್ಯದ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಜಟಾಪಟಿ ಈಗ ಗವರ್ನರ್ ಅಂಗಳಕ್ಕೆ ತಲುಪ್ತಾ ಇರುವಂಥದ್ದು. ಸರ್ಕಾರ ಎಲ್ಲ ಒಂದು ಕಡೆ ಶೃಂಗೇರಿ ಈಗ ನೂತನವಾಗಿ ಗೆದ್ದಿರತಕ್ಕಂಥ ಜೀವರಾಜ್ ವಿರುದ್ಧವಾಗಿ ಕಾನೂನು ಸಮರವನ್ನು ಸಾರುವಂತ ಕೂಡ ಮುಂದಾಗಿದೆ. ಯಾಕಂದರೆ ಅಲ್ಲಿ ಓಟ್ ಚೋರಿ ಅಲ್ಲ, ಓಟ್ ಡಕಾಯಿತೆ ಆಗಿದೆ ಅನ್ನೋ ಒಂದು ಆಪಾದನೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ಖುದ್ದು ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಬಿಜೆಪಿ ವಿರುದ್ಧವಾಗಿ ಹರಿಹಾಯ್ದಿರುವಂಥದ್ದು. ಎಲ್ಲೊಂದು ಕಡೆ ಕೇಂದ್ರದ ಚುನಾವಣಾ ಆಯೋಗದ ಕೇಂದ್ರ ಸರ್ಕಾರದ ಒತ್ತಡದ ಮುಖಾಂತರವಾಗಿ ಜಿಲ್ಲಾಧಿಕಾರಿ ಮತ್ತು ಚುನಾವಣಾಧಿಕಾರಿಗೆ ಒತ್ತಡವನ್ನು ಹಾಕಿ ಟಿ.ಡಿ. ರಾಜೇಗೌಡರಿಗೆ ಬಂದಂತಹ ಮತಗಳನ್ನು ಅಮಾನ್ಯವನ್ನ ಮಾಡಲಾಗಿದೆ ಅನ್ನೋ ಆಪಾದನೆಯನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ಶಾಸಕರಾಗಿ ಜೀವರಾಜ್ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅವರೇನು ಈಗ ಮರು ಎಣಿಕೆ ಕಾರ್ಯದಲ್ಲಿ ಸಕ್ಸಸ್ ಆಗಿದ್ದಾರೆ. ಇದೀಗ ಅದನ್ನ ಪ್ರಶ್ನೆ ಮಾಡಿ ಅದರ ಬಗ್ಗೆ ಸೂಕ್ತವಾದ ತನಿಖೆಯನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈಗ ಕಾಂಗ್ರೆಸ್ ಸರ್ಕಾರ ತಂತ್ರಗಾರಿಕೆಯನ್ನು ಮಾಡಿದೆ. ಉನ್ನತ ಮಟ್ಟದ ತನಿಖೆಯನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಮತ್ತೊಮ್ಮೆ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವಂಥದ್ದು ಒಂದು ರೀತಿ ಕಾನೂನಾತ್ಮಕ ಓಟವನ್ನು ಮಾಡೋದ್ರ ಮುಖಾಂತರವಾಗಿ ಜೀವರಾಜ್ ಏನ್ ಗೆದ್ದಿದ್ದಾರೆ ಅದನ್ನ ಎಲ್ಲೊಂದ್ ಕಡೆ ಅದನ್ನ ತಡೆ ಒಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಸರ್ಕಾರ ತಂತ್ರಗಾರಿಕೆಯನ್ನು ಮಾಡಿದೆ. ಹಾಗಾಗಿನೇ ಈ ಒಂದು ತಂತ್ರಗಾರಿಕೆಯನ್ನು ತಿಳಿದಿರತಕ್ಕಂಥ ಶಾಸಕ ಜೀವರಾಜ್ ಆಗಿರ್ಬೋದು, ಮತ್ತೊಂದು ಕಡೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇದೀಗ ಗವರ್ನರ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಭವನದ ಅಲ್ಲಿ ತೆರಳೋದ್ರ ಮುಖಾಂತರವಾಗಿ ಅಲ್ಲಿ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದಿಂದ ಒಂದು ರೀತಿ ಜೀವರಾಜ್ ವಿರುದ್ಧವಾಗಿ ಕಾನೂನು ಹೋರಾಟ ನಡೀತಾ ಇದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸೋದ್ರ ಮುಖಾಂತರವಾಗಿ ಕೂಡಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ನಡೆಯನ್ನು ತೋರ್ತಾ ಇದೆ ಅದರ ವಿರುದ್ಧವಾಗಿ ತಡೆಯನ್ನು ಒಡ್ಡಬೇಕು, ಮತ್ತೆ ಅದಕ್ಕೆ ಒಂದು ಆದೇಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಧ್ಯಪ್ರವೇಶನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಮನವಿಯನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಸಾಕಷ್ಟು ಆಪಾದನೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಟಿ.ಡಿ. ರಾಜೇಗೌಡರು ಕೂಡ ಆಪಾದನೆಯನ್ನ ಮಾಡಿರುವಂತದ್ದು. ಮತ್ತೆ ಮುಖ್ಯಮಂತ್ರಿಗಳೇ ಖುದ್ದು ಈ ಒಂದು ಪ್ರಕರಣದ ಬಗ್ಗೆ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ತನಿಖೆಗೆ ಈಗಾಗಲೇ ತನಿಖೆಗೆ ಆದೇಶ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ತನಿಖೆ ಆದೇಶ ಕೊಟ್ಟದೇ ಆದಲ್ಲಿ ಇಲ್ಲೊಂದು ಕಡೆ ಬೇರೆ ಬೇರೆ ರೀತಿಯಂತ ಪರಿಣಾಮಗಳು ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಜೀವರಾಜ್ ಇದೀಗ ಅಂತಿಮವಾಗಿ ಗವರ್ನರ್ ಮೊರೆ ಹೋಗಿರುವಂತದ್ದು. ಗವರ್ನರ್ ಮೊರೆ ಹೋದ ಸಂದರ್ಭದಲ್ಲಿ ಗವರ್ನರ್ ಯಾವ ರೀತಿಯಿಂದ ನಡೆಯನ್ನು ತೋರ್ತಾರೆ, ಒಂದ್ ವೇಳೆ ಏನಾದರೂ ಸರ್ಕಾರದ ಈ ಒಂದು ತನಿಖೆಗೆ ಒಂದು ತಡೆಯನ್ನ ನೀಡ್ತಾರಾ ಅಥವಾ ಬೇರೆ ರೀತಿಯಂತ ಕ್ರಮವನ್ನು ಕೈಗೊಳ್ತಾರಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿನೇ ಈಗ ಜೀವರಾಜ್ ಮತ್ತೆ ಅಶೋಕ್ ಅವರು ಈಗ ಗವರ್ನರ್ ಅನ್ನು ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಮತ್ತೆ ಕೂಡಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರವೇಶನ ಮಾಡುವಂತ ನಿಟ್ಟಿನಲ್ಲಿ ಈಗ ಮನವಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಅರುಣ್. ಓಕೆ ಕೃಷ್ಣ, ತಮಿಳುನಾಡು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಪಡೆದುಕೊಳ್ತೀನಿ ನಿಮ್ಮಿಂದ, ಹಾಗೆ ಸಂಪರ್ಕದಲ್ಲಿರಿ.